ಭಕ್ತರ ಪಾಲಿನ ಆರಾಧ್ಯ ದೈವಿ ಪುರುಷ ಶ್ರೀ ತಿಪ್ಪಯ್ಯ ಮುತ್ಯ ರಾಘಪುರ. ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಇರುವುದು ಸತ್ಯ. ದೇಶದಲ್ಲಿ ಹಲವಾರು ರೀತಿಯ ಸಂಪ್ರದಾಯಗಳು, ಆಚಾರ ವಿಚಾರ, ಪೂಜಾ ಪದ್ಧತಿ ಇರುವುದು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತೆ. ಅದೇ ರೀತಿ ದೇವರನ್ನ ಒಲಿಸಿಕೊಳ್ಳುವುದು ನಮ್ಮ ಸನಾತನ ಧರ್ಮದಲ್ಲಿ ಧ್ಯಾನ, ಯೋಗ, ಅನುಷ್ಠಾನ, ಹಲವಾರು ರೀತಿಯ ಪೂಜಾ ಕೈಂಕರ್ಯ ಹೊಂದಿದ್ದು ಸತ್ಯ. ಅದೇ ರೀತಿ ತಮ್ಮ ಆಂತರಿಕ ಶಕ್ತಿಯ ಮೂಲಕ ಹೇಳಿಕೆ ಕೇಳಿಕೆ ಮಾಡುವುದು ಅನಾದಿ ಕಾಲದಿಂದಲೂ ನಡೆದು ಬಂದ ಸಂಪ್ರದಾಯ ಅಂದರೆ ತಪ್ಪಾಗಲಾರದು. ಇಲ್ಲೊಬ್ಬ ದೈವಿ ಪುರುಷ ಜನಸಾಮಾನ್ಯರ ಕಷ್ಟಗಳನ್ನು ಪರಿಹರಿಸುತ್ತಾ ಸುಮಾರು ವರ್ಷಗಳಿಂದ ಪ್ರತಿಯೊಬ್ಬರ ಬಾಯಲ್ಲಿ ಹಾಸು ಹೊಕ್ಕಾಗಿದ್ದಾರೆ. ಅವರೇ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ರಾಘಪುರ ಗ್ರಾಮದ ಶ್ರೀ ಮೌಲಾಲಿ ದೇವರ ಪರಮ ಭಕ್ತರಾದ ಶ್ರೀ ತಿಪ್ಪಯ್ಯ ಮುತ್ಯ ಅವರು ತಮ್ಮ ಬಳಿ ಬರುವಂತಹ ಜನರ ತಮ್ಮ ಕಷ್ಟಗಳಿಗೆ ಮನನೊಂದು ಹಣಕಾಸಿನ ಸಮಸ್ಯೆ ಆಗಿರಲಿ, ಆರೋಗ್ಯ ಸಮಸ್ಯೆ, ವಾಮಾಚಾರ, ಇನ್ನು ಹಲವಾರು ಸಮಸ್ಯೆಗಳಿಗೆ ಬಾಧಿತರಾಗಿದ್ದ ಇಂತಹ ವಿಷಯಗಳಿಗೆ ಪರಿಹಾರ ಪಡೆದುಕೊಳ್ಳಲು ಸುಕ್ಷೇತ್ರ ರಾಘಪುರ ಗ್ರಾಮದ ತಿಪ್ಪಯ್ಯ ಮುತ್ಯರ ಹತ್ತಿರ ಬರ್ತಾರೆ. ಬಂದಂಥ ಭಕ್ತರಿಗೆ ಆರಾಧ್ಯ ಮುತ್ಯ ಅವರು ಪ್ರತಿ ಸೋಮವಾರ ಮತ್ತು ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಸಾವಿರಾರು ಭಕ್ತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರಕ್ಕಾಗಿ ಮುತ್ಯನ ಬಳಿ ಬರ್ತಾರೆ. ಅವರಿಗೆ ಕೆಲವು ದಿನಗಳಲ್ಲಿ ಚೇತರಿಕೆ ಕಾಣುತ್ತೆ ಹಾಗೂ ಅವರ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಆದಷ್ಟು ಬೇಗನೆ ಸಮಸ್ಯೆಗಳನ್ನು ಪರಿಹರಿಸುವ ದೈವಿ ಪುರುಷರು ಈ ತಿಪ್ಪಯ್ಯ ಮುತ್ಯ ಅವರು. ಇಲ್ಲಿ ಇರುವ ದೈವ ಶಕ್ತಿ ಪವಾಡ ಹಾಗೂ ತಿಪ್ಪಯ್ಯ ಮುತ್ಯ ಅವರ ವಾಕ್ಶುದ್ಧಿಯ ಬಗ್ಗೆ ಹಾಗೂ ಅವರ ಶಕ್ತಿಯ ಬಗ್ಗೆ ತಮಗೆ ಹೊಳಿತಾಗಿರುವ ವಿಷಯವನ್ನು ಬಂದಂಥ ಭಕ್ತಾದಿಗಳು ನೇರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಸ್ಥಳಕ್ಕೆ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಸುತ್ತಮುತ್ತಲಿನ ಭಾಗದಿಂದ ಭಕ್ತರು ಬರ್ತಾರೆ. ಯಾಕಂದರೆ ಬಂದಂತಹ ಭಕ್ತರು ಇಲ್ಲಿ ಚೇತರಿಕೆಯನ್ನು ಪಡೆದಿದ್ದುಂಟು. ತಮ್ಮ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುತ್ತೆ. ವರದಿ ಶರಣಯ್ಯ, ಮಠಪತಿ, ಸೇಡಂ. ನಿಮ್ಗೆ ಕೊಡು. ಮುಂದೆ ಬಂದು ಹಾಕ್ಬೇಕು. ಈ ಕಡೆ ಬಾ, ಈ ಕಡೆ ಬಾ, ಹಂಗೆ ಹಾಕ್ಬಾರ್ದು. ಈ ಕಡೆ ಬರ್ರಿ. ಏಮ್ಮ ಟೋಕನ್ ಎಲ್ಲಿಯಾವ? ಟೋಕನ್ ಎಲ್ಲಿಯಾವ? ಕೊಡ ಅಂತ ಕೊಡು. ಅದು ಆ ಥರ ಬರ, ಆಚೆ ಕಡೆ ಬರ. ಅವ್ರಿಗೆಲ್ಲ ಆತನರಮ್ಮ ಆತರ ಈ ಸೈಡ್ ಆತನ ಆತನಗರ ಸ್ವಲ್ಪ ಎಲ್ಲ ದಯವಿಟ್ಟು ಆ ಕಡೆ ಬರ್ಬೇಕು, ಬಾಜು ಆಗ್ಬೇಕು. ಅಲ್ಲಿ ಯಾರು ನಿಲ್ಬಾರ್ದು, ಈ ಕಡೆ ಬರ್ರಿ.
మీ పాలదంట చేరిపోయినరామా గోత్రం ఉంటే నావే అట్లాగే రాలేదు. అప్పుడు జర తక్కువ అట్లే ఉన్నది ఇప్పుడు బాగా బాధ పువ్వులు నెత్తి అందరు పెట్టడం ఆ పేమెంట్ వచ్చి ఈ పేమెంట్ వచ్చి పెట్టడం అదే ఇదని అనుకుంటారు రావాలి మొక్కాలి తాత ఎట్లయిందని అడగాలి ನಮ್ಮ ಹೆಸರು ರಾಮು ಅಂದ್ಬಿಟ್ಟು ಚಿತ್ತಾಪುರ ತಾಲೂಕು ಇಟ್ಗ ಗ್ರಾಮ ನಮ್ಮದು. ನಾವು ಬಂದಿರೋದು ಇಲ್ಲಿ ಮುಕ್ತಾಯರು ಭೇಟಿ ಸಾಕಷ್ಟು ಜನ ಹೇಳ್ತಿದ್ರು ಲೈವಲ್ಲಿ ಇನ್ಸ್ಟಾದಲ್ಲಿ ಎಲ್ಲ ನೋಡೀವಿ. ಬಟ್ ಮುಕ್ತಾಯರ ಬಗ್ಗೆ ನಮ್ಮ ಕುತೂಹಲ ಹೋಗೋಮು ಬರಮು ನೋಡಮ್ಮು ಅಂದ್ಬಿಟ್ಟು ಹಾಗೆ ಹೇಳ್ತಿರೋದು ನೋಡ್ಬಿಟ್ಟು ಬಂದಿದ್ವಿ. ಮುಕ್ತಾಯರ ಮೇಲೆ ಬರ್ರಿ ಭಾಳ ಇದಾಗ್ತದ ಎಲ್ಲ ಇವು ಇಲ್ಲಿ ನಾಗ ಇದಾದಂದ್ಬಿಟ್ಟು ಏನು ಇದಿಲ್ಲ. ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇಟ್ಟರ ಏನೈತೆ ತೊಂದರೆ ಇಲ್ಲ. ದುಡ್ಡೇನೋ ಸಮಸ್ಯೆ ಇಲ್ಲ, ಏನು ಕಷ್ಟ ಏನೋ ಇತ್ತು ಪ್ರತಿಯೊಂದು ಕಷ್ಟನೂ ಪರಿಹಾರ ಮಾಡಿಕೊಡ್ತಾರೆ. ಯಾವುದೇ ಬೇಮಾರಿಯಲ್ಲಿ ಯಾವುದೇ ಇರಲಿ ದುಡ್ಡು ಏನೋ ಇಲ್ಲ, ಅವಶ್ಯಕತೆ ಇಲ್ಲ ದುಡ್ಡಿಂದು. ಏನಿರಲಿ ಸಮಸ್ಯೆ ಊಟ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಅದೇನಿಲ್ಲ. ಈ ಡಿಸ್ಟ್ರಿಕ್ಟ್ ಗುಲ್ಮಿಟ್ಟಲ್ ತಾಲೂಕು ಕೆಲಸದ ತಂಡೆ ಅಂತ ನನಗೆ 2 ಕಾಲು ನಡ್ಲಿಕ್ಕೆ ಗೊತ್ತಿರ್ಲಂಗೆ ಮಾಡಿಬಿಟ್ಟಿದ್ರು ಎಲ್ಲರೂ. ಇಲ್ಲಿ ಒಬ್ಬರು ಕರ್ಕೊಂಡು ಬಂದರು, ತಾತ ಒಳ್ಳೆ ನೋಡ್ತಾರೆ ಅಂತ ಖುಷಿ. ಇಲ್ಲಿ ಬಂದ ಮೇಲೆ ಎಲ್ಲ ಪರಿಹಾರ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ಯದ. ಈಗ ಒಳ್ಳೆ ನಡ್ಲಕ್ಕಿರ್ತೀನಿ. ಇಲ್ಲಿ ದಾಸೋಗಿನ ಸರಿಯಾಗಿ ಅದಾವೆಲ್ಲ ಜನರಿಗೆ ಊಟ ಸರಿಯಾಗಿ ಸಿಗ್ತದೆ. ಬಂದವ್ರಿಗೆ ಕಷ್ಟಲಿಂದ ಬಂದವ್ರಿಗೆ ತಾತನವರು ಒಳ್ಳೇದು ಮಾಡಿ ಕಳಿಸ್ತಾರೆ. ನಿಮ್ಗೇನು ವಾಮಾಚಾರ ಆಗಿತ್ತಾ? ಅಲ್ರಿ ಮಾಟ ಮಾಡಿಸಿದ್ರು ಅವ್ರು. ಮಾಟ ಅಂದ್ರೆ ವಾಮಾಚಾರನೇ. ಹಾಂ, ಎಷ್ಟು ವರ್ಷದಿಂದ ಬರ್ಲತ್ತೀರಿ ಇಲ್ಲಿಗೆ ನೀವು? ಈಗ 1 ತಿಂಗಳಾಯ್ತು. ಇಲ್ಲಿಗ 6 ಲಕ್ಷ ಆಗ್ತದೆ. ಮುತ್ಯ ದುಡ್ಡು ತಗೋತಾನೆ ಏನಾದರೂ? ದುಡ್ಡು ಬಿಡಿ ಏನಿಲ್ಲ ರೀ, ಅಲ್ಲ, ಉಚಿತ ಸೇವೆ ಮಾಡ್ತಾರೆ. ಅನ್ನ ಪ್ರಸಾದ ಇದೆ, ಇದೆ ನಮಗೆಲ್ಲ ಒಳ್ಳೇದಾಗಿದೆ ನಿಮಗೆ. ಒಳ್ಳೆದಾಗಿ. ಬಟ್ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಹೆಂಗೆ ಮಾಹಿತಿ ಸಿಕ್ಕಿತ್ತು ಮೊದಲು? ಆ ಕಡೆ ನಮ್ಮವ್ರು ಬಂದಿದ್ರಂತ, ನಮ್ಮ ದೊಡ್ಡವ್ರ ಮಕ್ಕಳು. ಅವ್ರ ಮಗನ ಸರಿಯಾಗಿರ್ಲಿಲ್ಲ, ಪಾಗಲಾಗಿದ್ದವ್ರು. ಅವ್ನು ಕರ್ಕೊಂಡು ಬಂದು ಇಲ್ಲಿ ತೋರಿಸಿದ್ರೆ ಒಳ್ಳೇದಾಗಿತ್ತು. ಅದು ನಿಮ್ಗೆ ಒಳ್ಳೇದಾಗಿದೆ, ಬರ್ತಾ ಇದ್ದೀರಿ ಈಗ. ಓಕೆ, ಸರಿ, ಧನ್ಯವಾದಗಳು.